ಪ್ರಿಯಾ ದಿನವಿಡೀ ಆಡಲು ಬಯಸುತ್ತಾಳೆ. ಅವಳ ಕೊಠಡಿ ಯಾವಾಗ್ಲೂ ಅಸ್ತವ್ಯಸ್ತವಾಗಿತ್ತು. ಪ್ರಿಯಾ ತಲೆದೂಗಿ, ನಾನು ಪ್ರಯತ್ನಿಸುತ್ತೇನೆ ಎಂದಳು. ಅವಳ ಮೊದಲ ಸಂಕಲ್ಪ ಪ್ರತಿ ಬೆಳಗ್ಗೆ ಹಾಸಿಗೆ ಸರಿಮಾಡುವುದು. ಮೊದಲ ದಿನ ಇದು ತುಂಬಾ ಕಷ್ಟಕರವಾಗಿತ್ತು. ಅಜ್ಜಿ ನಗುತ್ತಾ ಅವಳಿಗೆ ಸಹಾಯ ಮಾಡಿದರು. ಎರಡನೇ ಸಂಕಲ್ಪ ಪ್ರತಿದಿನ ಒಂದು ಕಥೆ ಓದುವುದು. ಅವಳು ಮಲಗುವ ಮುನ್ನ ಪುಸ್ತಕ ತೆರೆದಳು. ಮಳೆಯ ದಿನ ಆಡಲು ಅವಳಿಗೆ ಆಸೆಯಿತ್ತು. ಆದರೆ ಅವಳು ನೆನಪಿಸಿಕೊಂಡಳು. ಸಂಕಲ್ಪ. ಅವಳಿಗೆ ಸುಸ್ತಾಗಿತ್ತು. ಓದಲು ಕಷ್ಟವಾಯಿತು. ಅಜ್ಜಿ ಬಂದು ಅವಳ ಬೆನ್ನಿಗೆ ತಟ್ಟಿ ಪ್ರೋತ್ಸಾಹಿಸಿದರು. ಸಣ್ಣ ಹೆಜ್ಜೆ ದೊಡ್ಡ ಫಲಿತಾಂಶಗಳು ಎಂದು ಅಜ್ಜಿ ಹೇಳಿದರು. ಹಾಸಿಗೆ ಸರಿಮಾಡುವುದು ಈಗ ಸುಲಭವಾಯಿತು. ಅವಳು ಹೇಳಿದರು. ಹಾಸಿಗೆ ಸರಿಮಾಡುವುದು ಈಗ ಸುಲಭವಾಯಿತು. ಅವಳು ತನ್ನ ಸಮಯವನ್ನು ಚೆನ್ನಾಗಿ ನಿರ್ವಹಿಸಿದಳು. ಅವಳು ಹೆಚ್ಚು ಗಮನಹರಿಸಲು ಕಲಿತಳು. ಅವಳ ಕೋಣೆ ಸ್ವಚ್ಛವಾಗಿ ಪ್ರಕಾಶಮಾನವಾಗಿತ್ತು. ಅವಳ ಪುಸ್ತಕ ಜ್ಞಾನದಿಂದ ತುಂಬಿತ್ತು. ಶಾಲೆಯಲ್ಲಿಯೂ ಅವಳು ಗಮನಹರಿಸಿದಳು. ಅವಳು ತನ್ನ ಸ್ನೇಹಿತರಿಗೆ ಸಹಾಯ ಮಾಡಿದಳು. ಅವಳ ಹೊಸ ಅಭ್ಯಾಸಗಳು ಅವಳಲ್ಲಿ ಸಂತೋಷ ತಂದವು. ಒಂದು ದಿನ ಅವಳ ಶಿಕ್ಷಕರು ಹೊಗಳಿದರು. ಪ್ರಿಯಾ ಹೆಮ್ಮೆಯಿಂದ ನಕ್ಕಳು. ಬಹುಮಾನವಾಗಿ ಅವಳು ಚಿತ್ರಕಲೆ ಸ್ಪರ್ಧೆಗೆ ಆಯ್ಕೆಯಾದಳು. ಒಳ್ಳೆಯ ಸಂಕಲ್ಪ, ಒಳ್ಳೆಯ ಭವಿಷ್ಯ. ಪ್ರಿಯಾ ತನ್ನ ಹೊಸ ಉತ್ತಮ ಅಭ್ಯಾಸಗಳನ್ನು ಮುಂದುವರಿಸಿದಳು. ಒಳ್ಳೆಯ ಸಂಕಲ್ಪ, ಒಳ್ಳೆಯ ಭವಿಷ್ಯ. ಪ್ರಿಯಾ ತನ್ನ ಹೊಸ ಉತ್ತಮ ಅಭ್ಯಾಸಗಳನ್ನು ಮುಂದುವರಿಸಿದಳು.